ಹಲೋ ಫ್ರೆಂಡ್ಸ್, ನಾನು ಇತ್ತೀಚೆಗಷ್ಟೇ ಏಷ್ಯನ್ ಪೇಂಟ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಮೋಸ್ಟ್ ಆಫ್ ಯು ನೀವು ಅದನ್ನು ನೋಡಿರ್ಬೋದು. ಸೊ ಆ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಬಂದಿತ್ತು, ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಬಟ್ ಅದಕ್ಕೂ ಮುಂಚೆ ಏಷ್ಯನ್ ಪೇಂಟ್ಸ್ ಬಗ್ಗೆ ಒಂದು ಅಪ್ಡೇಟ್. ನಾನು ವಿಡಿಯೋ ಹಾಕಿದ ಮೇಲೆ Q1 2020 ಅಂದರೆ ಜೂನ್ ಕ್ವಾರ್ಟರ್ದು ರಿಸಲ್ಟ್ ಬಂತು ಏಷ್ಯನ್ ಪೇಂಟ್ಸ್ದು. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಒಂದು ಸ್ವಲ್ಪ ಲೋ ಆಗೇ ಇತ್ತು. ಲಾಕ್ಡೌನಿಂದ ಪೇಂಟ್ ಇಂಡಸ್ಟ್ರಿ ಒಂದು ಸ್ವಲ್ಪ ಹಿಟ್ ಆಗಿರುತ್ತೆ, ಸೊ ಪ್ರಾಫಿಟ್ಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇಟ್ ಬೀಟ್ ದ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಇಟ್ ಡಿಕ್ಲೇರ್ಡ್ ಗುಡ್ ಡೀಸೆಂಟ್ ಪ್ರಾಫಿಟ್ಸ್. ಅಂದ್ರೆ ಹೋದ ಕ್ವಾರ್ಟರ್ ಸೇಮ್ ಇಯರ್ ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ ನಲ್ಲಿ ಏನ್ ರಿಸಲ್ಟ್ಸ್ ಬಂದಿತ್ತಲ್ಲ ಅದಕ್ಕಿಂತ ಕಮ್ಮಿ ಸೇಲ್ಸ್ ಹಾಗೂ ಕಮ್ಮಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರು ಕಂಪೇರಿಟಿವ್ಲಿ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗೇ ಪರ್ಫಾರ್ಮ್ ಮಾಡಿದೆ. ಲಾಕ್ಡೌನ್ ಪೀರಿಯಡಲ್ಲೂ ಇಟ್ ಹ್ಯಾಸ್ ಶೋನ್ ಪ್ರಾಫಿಟ್ಸ್. ಆಲ್ದೋ ಸೇಲ್ಸ್ ಹ್ಯಾಸ್ ಡಿಪ್, ದ ಕಂಪ್ನಿ ಹ್ಯಾಸ್ ಸ್ಟಿಲ್ ಹೆಲ್ತಿ ಆ್ಯಂಡ್ ಇಟ್ ಹ್ಯಾಸ್ ಪರ್ಫಾರ್ಮ್ ರಿಲೇಟಿವ್ಲಿ ವೆಲ್ ದೆನ್ ಎಕ್ಸ್ಪೆಕ್ಟೆಡ್. ಸೊ ನೀವು ಹೋಲ್ಡ್ ಮಾಡಿದರೆ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗೇ ಇದೆ. ಇಂಥ ಲಾಕ್ಡೌನ್ ಅಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಕಮೆಂಟ್, ಈಗ ಎಲ್ಲ ಎಷ್ಟೊಂದು ಜನಕ್ಕೆ ಆ ಪ್ರಶ್ನೆ ಕಾಡ್ತಾ ಇದೆ, ನಿಫ್ಟಿ ಮತ್ತೆ ಸಿಕ್ಕಾಪಟ್ಟೆ ಕರೆಕ್ಟ್ ಆಗುತ್ತಾ, ಕರೆಕ್ಟ್ ಆದರೆ ಯಾವಾಗ? ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಕೂಡ ಮಾಡಿದ್ದೆ. ಬಟ್ ಅಷ್ಟೊಂದು ಜನಕ್ಕೆ ಇರೋದ್ರಿಂದ ಅದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಅಪ್ಡೇಟ್ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬಹುದು. ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ ನಿಫ್ಟಿ ಮತ್ತೆ ಡಿಪ್ ಆಗುತ್ತಾ, ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ನ್ಯೂಸ್ ಅಲ್ಲಿ ಮತ್ತೆ ಬೇರೆ ಚಾನೆಲ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಸೊ ನಿಮ್ಮ ವ್ಯೂ ಏನು ಅಂತ ಕೇಳಿದ್ರು. ನಿಮ್ಗೆ ಫೆಬ್ ಇಂದ ಮಾರ್ಚ್ ಅಲ್ಲಿ ನಿಮ್ಗೊಂದು ಮೇಜರ್ ಡಿಪ್ ಕಾಣಿಸ್ತು ನಿಫ್ಟಿನಲ್ಲಿ, ಸೆನ್ಸೆಕ್ಸ್ ಅಲ್ಲಿ. ದಟ್ ವಾಸ್ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಲಾಕ್ಡೌನ್, ಚೈನಾ ಕಾಯಿಲೆಯ ಪರಿಣಾಮ ಅದು. ದಟ್ ವಾಸ್ ಸೆಂಟಿಮೆಂಟ್ ಡ್ರಿವನ್. ಏನಕ್ಕೆ ಎಲ್ಲರೂ ಸೆಲ್ ಮಾಡಿ ಎಕ್ಸಿಟ್ ಆದ್ರು ಪೊಸಿಷನ್ ಇಂದ ಅಂದ್ರೆ ಈ ಲಾಕ್ಡೌನ್ ಇಂದ ಮುಂದೆ ಕಂಪನೀಸ್ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ದಟ್ ಪರ್ಟಿಕ್ಯುಲರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂದ್ರೆ ಮಾರ್ಚ್ ಅಲ್ಲಿ, ಅಂದ್ರೆ ಇಯರ್ ಎಂಡ್ Q4 2019 ಏನ್ ಬಂತಲ್ಲ ರಿಸಲ್ಟ್ಸ್ ಮಾರ್ಚ್ ಅಲ್ಲಿ, ಈ 3 ತಿಂಗಳದ್ದು ರಿಸಲ್ಟ್ ನಿಮ್ಗೆ ಏಪ್ರಿಲ್ ಮೇ ನಲ್ಲಿ ಬರಕ್ ಸ್ಟಾರ್ಟ್ ಆಯ್ತು. ಆ ರಿಸಲ್ಟ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗಿರ್ಲಿಲ್ಲ ಲಾಕ್ಡೌನ್. ಯಾಕೆಂದ್ರೆ ಆಬ್ವಿಯಸ್ಲಿ ಲಾಕ್ಡೌನ್ ಶುರುವಾಗಿದ್ದೆ ನಮಗೆ ಫೆಬ್ ಎಂಡ್ ಇಲ್ಲ ಮಾರ್ಚ್ ಮಿಡ್ ಇಂದ. ಓಕೆ, ಸೊ ಅಲ್ಲಿ ತನಕ ನಾವು ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಬಿಸ್ನೆಸ್ ಚೆನ್ನಾಗೇ ಡಿಸೆಂಟಾಗೇ ನಡೀತಾ ಇತ್ತು ಆಸ್ ಪರ್ ಅವರ್ ಕಂಟ್ರೀಸ್ ಎಕನಾಮಿಕ್ ಸಿನಾರಿಯೋ. Q4 ರಿಸಲ್ಟ್ಸ್ ಅಲ್ಲಿ ಅದರ ಎಫೆಕ್ಟ್ ಏನು ಕಾಣಿಸ್ಲಿಲ್ಲ. ಸೊ ಹಾಗಾಗಿ ಈ ಒಂದು ಫಾಲ್ ಏನಿತ್ತಲ್ಲ ದಟ್ ವಾಸ್ ಸೆಂಟಿಮೆಂಟ್ ಡ್ರಿವನ್. ಸೆಂಟಿಮೆಂಟ್ ಇಂದ ಅದು ಬಿದ್ದಿತ್ತು ನಿಮ್ಗೆ ಫೆಬ್ ಎಂಡ್ ಇಂದ ಆಲ್ಮೋಸ್ಟ್ ಲಾಸ್ಟ್ ವೀಕ್ ವರೆಗೂ, ಅಂದ್ರೆ ಮಾರ್ಚ್ ಐ ಥಿಂಕ್ 24th 23rd ತನಕ ನಿಫ್ಟಿ ಮಾರ್ಕೆಟ್ ಏನ್ ಬಿತ್ತಲ್ಲ ದಟ್ ವಾಸ್ ಆಲ್ ಸೆಂಟಿಮೆಂಟ್ ಡ್ರಿವನ್. ಏಪ್ರಿಲ್ ಇಂದ ನಿಮ್ಗೆ ಅಂದ್ರೆ ಮಾರ್ಚ್ ಎಂಡ್ ಏಪ್ರಿಲ್ ಇಂದ TCS ರಿಸಲ್ಟ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು ಏಪ್ರಿಲ್ ಸ್ಟಾರ್ಟಿಂಗ್ ಇಂದ, ಏಪ್ರಿಲ್ ಮೇ. ಸೊ ಅವಾಗ ಇನ್ವೆಸ್ಟರ್ಸ್ ರಿಯಲೈಸ್ ದಟ್ it is not reflecting in the balance sheet ಅಲ್ಲಿ ಆಗಲಿ. ಯಾಕೆ obviously it will not reflect because that was for January, February and March Q4 result. ಅದರ ಸಲುವಾಗಿ ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆದಾಗ ಆಬ್ವಿಯಸ್ಲಿ ಕೆಳಗೆ ತುಂಬಾ ಕರೆಕ್ಟ್ ಆಗಿದ್ದು ಮಾರ್ಕೆಟ್ ಮತ್ತೆ ಚೆನ್ನಾಗಿ ಮೇಲ್ ಬರ್ತಾ ಇದೆ ಇವಾಗ. ಬಟ್ ಇವಾಗ ಏನಾಗ್ತಾ ಇದೆ ನಿಮಗೆ ಏಪ್ರಿಲ್ ಮೇ ಜೂನ್ ಅಂದ್ರೆ Q1 of 2020 ಕ್ವಾರ್ಟರ್ 1 of 2020 ರಿಸಲ್ಟ್ ಇವಾಗ ಬರೋಕೆ ಸ್ಟಾರ್ಟ್ ಆಗಿದೆ. IT ಕಂಪನೀಸ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಈ ಎಲ್ಲ ಸೆಕ್ಟರ್ ಒಂಥರ ಮೇಜರ್ ಸೆಕ್ಟರ್ಸ್, ಈ ಸೆಕ್ಟರ್ಸ್ ಎಲ್ಲ ಚೆನ್ನಾಗಿ ರಿಸಲ್ಟ್ಸ್ ತೋರಿಸಿದೆ. ಉಳಿದಿರೋಂಥ ಸೆಕ್ಟರ್ಸು ಇನ್ನೂ ರಿಸಲ್ಟ್ಸ್ ಬರೋದು ಬಾಕಿ ಇದೆ. ಇದು ನಿಮಗೆ ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಲ್ಲಿ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ ಮೇಜರ್ ಕಂಪ್ನೀಸ್. ಸೊ ಇದುವರೆಗೂ ಯಾವುದೇ ಕಂಪ್ನಿ ಅಂತ ತೀರಾ ಕಳಪೆ ಪರ್ಫಾರ್ಮೆನ್ಸ್ ತೋರಿಸೋ ಥರ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಮೊದಲಿಂದ ಮಂದಾನೆ ನಡೀತಿತ್ತು, ಲಾಸ್ಟ್ ಇಯರ್ನು ಮಂದಾನೆ ಇತ್ತು, ಆಮೇಲೆ ಈ ಇಯರ್ ಕೂಡ ಒಂದು ಸ್ವಲ್ಪ ಮಂದಾನೆ ಇದೆ, ಚೇಂಜ್ ಜಾಸ್ತಿ ಇಲ್ಲ. ಸೊ ಅದ್ರ ಸಲುವಾಗಿ ಮಾರ್ಕೆಟ್ಗೆ ಅದು ಅಷ್ಟೊಂದು ಅಫೆಕ್ಟ್ ಆಗಿಲ್ಲ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಕೂಡ ಹೋದ ವರ್ಷನೂ ಫುಲ್ಲು ಡೌನೇ ಇತ್ತು, ಅಷ್ಟೊಂದೇನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ಈ ವರ್ಷನೂ ಸೇಮ್ ಸ್ಟೇಟಸ್ ಇದೆ, ಜಾಸ್ತಿ ಏನು ಚೇಂಜ್ ಇಲ್ಲ. ಸೊ ರಿಸಲ್ಟ್ಸ್ ತುಂಬಾ ಕಳಪೆ ಆಗಿ ಬಂದ್ರು ಅಷ್ಟೇ ಅದು ಮಾರ್ಕೆಟ್ಗೆ ಅಫೆಕ್ಟ್ ಆಗಿ ನಿಫ್ಟಿನ ಪುಲ್ ಡೌನ್ ಮಾಡುತ್ತೆ. ಸೊ ಈ ಒಂದು ಕಾರಣದಿಂದ ಇವಾಗ ನೀವು ನೋಡ್ತಾ ಇದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಕೆಳಗೆ ಹೋಗೋ ಸಂಕೇತನೇ ತೋರಿಸ್ತಾ ಇಲ್ಲ. ಸೊ ರಿಸಲ್ಟ್ಸ್ ಚೆನ್ನಾಗಿ ಬಂದಷ್ಟು ಮಾರ್ಕೆಟ್ ಇನ್ನೂ ಚೆನ್ನಾಗಿ ಮೇಲೆ ಹೋಗುತ್ತೆ. ಅಕಸ್ಮಾತ್ ಫ್ಯಾಗ್ ಎಂಡ್ ಅಲ್ಲಿ ಅಂದ್ರೆ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಮಿಡ್ ಕ್ಯಾಪ್ಸ್ ಸ್ಮಾಲ್ ಕ್ಯಾಪ್ಸ್ ರಿಸಲ್ಟ್ಸ್ ಕಳಪೆ ಬಂದ್ರು ಅದು ಮಾರ್ಕೆಟ್ ನ ಜಾಸ್ತಿ ಅಫೆಕ್ಟ್ ಮಾಡಲ್ಲ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು ಅಂದ್ರೆ Q1 ರಿಸಲ್ಟ್ಸ್ ತುಂಬಾ ಕಳಪೆ ಆಗಿರುತ್ತೆ, ಅದರಿಂದ ಮಾರ್ಕೆಟ್ ತುಂಬಾ ಡೌನ್ ಆಗುತ್ತೆ ಅಂತ. ಬಟ್ ಆ ತರ ಆಗೋ ಸಂಕೇತ ಎಲ್ಲೂ ಇಲ್ಲ, ಸದ್ಯಕ್ಕಂತೂ ತೋರಿಸ್ತಿಲ್ಲ, ಕಾಣ್ತಾ ಇಲ್ಲ.